ವಿಧಾನಸಭಾ ಅಧಿವೇಶನ ಈಗ ತಾನೇ ಮುಗಿತಾ ಇದೆ. ಕಾಂಗ್ರೆಸ್ ಪಾರ್ಟಿ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ತಂದಿರತಕ್ಕಂಥ ಒಂದು ನಿರ್ಣಯ ಏನಿದೆ ಜಿ ಬಗ್ಗೆ ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡ್ತಕ್ಕಂಥ ನಿರ್ಣಯ ಇದು ಇಲ್ಲಿಗಲ್. ಈಗಾಗಲೇ ನಮ್ಮ ಉಪನಾಯಕರು ಅದೇ ರೀತಿ ನಮ್ಮ JDSನ ನಾಯಕರಾದಂಥ ಸುರೇಶ್ ಬಾಬು ಅವರು, ನಮ್ಮೆಲ್ಲ ಜ್ಞಾನೇಂದ್ರ ಎಲ್ಲರೂ ಕೂಡ ರೂಲ್ಸ್ ಬುಕ್ಕಲ್ಲಿ ಕ್ಲಿಯರ್ ಆಗಿದೆ 5 ಗಂಟೆಗಳ ಮೇಲೆ ಚರ್ಚೆ ಆಗಬಾರ್ದು ಅಂತ ಇದೆ. ಇವರು 5 ಗಂಟೆಯಿಂದ ಚರ್ಚೆ 6-7 ಗಂಟೆವರೆಗೂ ಹೋಗಿದೆ. ನಿನ್ನೆಯಿಂದ ಶುರುವಾಗಿದೆ. ಅಂದರೆ 7 ದಿನ ನೋಟಿಸ್ ಕೊಡಬೇಕಾಗಿತ್ತು. ಆ 7 ದಿನ ನೋಟಿಸು ಕೊಟ್ಟಿಲ್ಲ. ಏಕಾಏಕಿ ದೌರ್ಜನ್ಯ ಮಾಡಿ ನಿರ್ಣಯವನ್ನು ತಂದಿದ್ದಾರೆ. ಕ್ಲಿಯರ್ ಆಗಿ ನಮ್ಮ ರೂಲ್ಸ್ ಬುಕ್ಕಲ್ಲಿ 5 ಗಂಟೆ ಒಳಗಡೆ ಚರ್ಚೆ ಆಗಬೇಕು ಅಂತ ಇದೆ. ಅದನ್ನು ವೈಲೇಟ್ ಮಾಡಿದ್ದಾರೆ. ಇವತ್ತು ಅವರು ನಿರ್ಣಯ ಮಾಡಿರೋದು ಅದು ಕಸದ ಬುಟ್ಟಿಗೆ ಹಾಕಿರೋ ನಿರ್ಣಯ. ಡಸ್ಟ್ಬಿನ್, ಕಾರ್ಪೊರೇಷನ್ನಿನ ಡಸ್ಟ್ಬಿನ್, ಆ ಡಸ್ಟ್ಬಿನ್ಗೆ ಆ ನಿರ್ಣಯ ಹೋಗಬೇಕು. ಅದಕ್ಕೆ 3 ನಯಾ ಪೈಸದ್ದು ಬೆಲೆ ಇಲ್ಲ. ನಾವು ಇದನ್ನು ವಿರೋಧ ಮಾಡಿ ನಾವು ಹೊರಗಡೆ ಬಂದಿದ್ದೀರಿ. ಜಿ ಏನು ಕಾಯ್ದೆ ನರೇಂದ್ರ ಮೋದಿ, ಈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ, ಉತ್ತರ ಕರ್ನಾಟಕ ಇಲ್ಲೆಲ್ಲನೂ ಕೂಡ ಸುಮಾರು ಒಂದು 50,000 ಪ್ರಕರಣಗಳು ದಾಖಲಾಗಿದೆ. ಸುಮಾರು 40-50 ಸಾವಿರ ಕೋಟಿಯಷ್ಟು ಕಳೆದ 2.5 ವರ್ಷದಲ್ಲಿ ಲೂಟಿ ಮಾಡಿದ್ದಾರೆ. ಗಂಡಸರಿಗೆ ಹೆಂಗಸರು ಸೀರೆ ಉಡಿಸಿದ್ದಾರೆ. ಶಾಲೆ ಮಕ್ಕಳ ಅಟೆಂಡೆನ್ಸ್ ತಗೊಂಡು ಶಾಲೆ ಮಕ್ಕಳಿಗೆಲ್ಲ ದುಡ್ಡು ಪೇಮೆಂಟ್ ಥರ ತೋರಿಸಿದ್ದಾರೆ. JCBಯಲ್ಲಿ ಕೆಲಸ ಮಾಡಿದ್ದಾರೆ. ಈ DK ಶಿವಕುಮಾರ್ ಹೇಳಿದ್ರಲ್ಲ 100% ಮಾಡಿದ್ದೀನಿ ಅಂತ, 100% JCBಯಲ್ಲೇ ಕೆಲಸ ಮಾಡಿದ್ದಾರೆ. ದೊಡ್ಡ ಬೋಗಸ್. ಈಗ ಅವ್ರಿಗೇನಾಗಿದೆ, ಇದೆಲ್ಲ ಎನ್ಕ್ವೈರಿ ಆದರೆ ಅವ್ರ ಮಾನ ಮರ್ಯಾದೆ ಹೋಗ್ತದೆ.